ವೆಲ್ಕಮ್ ಟು ಡೇಲಿಯಾಸ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನೆಲ್. ಇವತ್ತು ಫೆಬ್ರವರಿ 21 ಇಲ್ಲಿ ತಿರುವೇಲ್ ವಾಮಂಜೂರಲ್ಲಿ ಕಂಬಳ ಉಂಟು. ಸೊ ಸಂಕುಪೂಜಾ ದೇವಪೂಜಾ ಕಂಬಳ ಇಲ್ಲಿ ನಡೀತಾ ಉಂಟು. ಅದಕ್ಕೆ ನಾನು ನನ್ನ ಹಸ್ಬೆಂಡ್ ಮತ್ತು ಅವರ ಫ್ಯಾಮಿಲಿ ಜೊತೆ ಇಲ್ಲಿ ಬಂದಿದ್ದೇನೆ. ಸೊ ಲಾಸ್ಟ್ ಟೈಮ್ ಇಲ್ಲಿ ನಾನು ವಿಡಿಯೋ ಅಪ್ಲೋಡ್ ಮಾಡಿರುವಂಥದ್ದು, ಬಟ್ ನನಗೆ ತುಂಬ ಲೈಕ್ ಆಯಿತು ಲಾಸ್ಟ್ ಟೈಮ್. ಅದಕ್ಕೆ ನಾನು ಈ ಸತಿ ಕೂಡ ಇಲ್ಲಿ ನನ್ನ ಫ್ಯಾಮಿಲಿ ಜೊತೆ ಬಂದಿದ್ದೇನೆ. ಸೊ ಬನ್ನಿ ಈಗ ಹೋಗುವ, ಹೇಗೆ ಉಂಟು, ಯಾವುದೆಲ್ಲ ಸ್ಟಾಲ್ಸ್ ಎಲ್ಲ ಬಂದಿದೆ ಅಂತ. ಸೊ ಬನ್ನಿ, ನಾವೆಲ್ಲ ಗಾಡಿ ಎಲ್ಲ ಪಾರ್ಕ್ ಮಾಡಿ ಈಗ ನಾವು ಹೋಗ್ತಾ ಇದ್ದೇವೆ ಕಂಬಳ ನೋಡಲಿಕ್ಕೆ. ಇಲ್ಲಿ ಪಾರ್ಕಿಂಗ್ ಫೆಸಿಲಿಟೀಸ್ ತುಂಬ ಒಳ್ಳೆಯದಿದೆ. ಇಲ್ಲಿ ಗದ್ದೆಯಲ್ಲಿನೇ ಡೈರೆಕ್ಟ್ ಪಾರ್ಕಿಂಗ್ ಎಲ್ಲ ಇಟ್ಟಿದ್ದಾರೆ ಅವರು. ಈಗ ಹೋಗುವಾಗ ಎಂಟ್ರೆನ್ಸ್ ಕಡೆಯಿಂದ ಹೋಗ್ಬೋದು, ಬಟ್ ನಾವು ಪಾರ್ಕಿಂಗ್ ನಾವು ಹಿಂದ್ಗಡೆ ಮಾಡಿರುವಂಥದ್ದು, ಅದಕ್ಕೋಸ್ಕರ ನಾವು ಶಾಪ್ಸ್ ಮಧ್ಯದಿಂದ ಈಗ ಹೋಗ್ತಾ ಇದ್ದೇವೆ. ಫಸ್ಟ್ ನಾವು ಕಂಬಳ ಎಲ್ಲ ನೋಡಿ ಮತ್ತೆ ನಾವು ಚಾಟ್ಸ್ ಎಲ್ಲ ತಿಂದು ಮತ್ತೆ ನಾವು ಮನೆಗೆ ಹೋಗ್ತೇವೆ. ಸೊ ಬನ್ನಿ ಈಗ ಹೋಗುವಾಗ ಆಲ್ರೆಡಿ ತುಂಬ ಜನರು ಆಲ್ರೆಡಿ ಇಲ್ಲಿ ಇದ್ದರು. ಅಂದರೆ ಇಲ್ಲಿ ಆಫ್ಟರ್ನೂನ್ ಟೈಮಲ್ಲಿ ಇಲ್ಲಿ ಸ್ಟಾರ್ಟ್ ಆಗ್ತದೆ. ಸೊ ನನ್ನ ಹಸ್ಬೆಂಡ್ ಅವರ ಅಂಕಲ್ ಮತ್ತು ಆಂಟಿ ಅವರೆಲ್ಲ ಬಂದಿದ್ದಾರೆ. ಸೊ ನಾವೀಗ ಹೋಗ್ತಾ ಇದ್ದೇವೆ. ಕಿಯಾನ್ ಕೂಡ ತುಂಬ ಎಕ್ಸೈಟೆಡ್ ಆಗಿದ್ದಾನೆ, ಯಾಕಂದರೆ ಲಾಸ್ಟ್ ಟೈಮ್ ನೋಡುವಾಗ ತುಂಬ ಅವನಿಗೆ ಖುಷಿ ಆಯಿತು. ಅದಕ್ಕೋಸ್ಕರ ನಾವು ಪ್ಲ್ಯಾನ್ ಮಾಡಿದ್ವಿ ಏನಂದರೆ, ಇದೊಂದು ಮಂಗಳೂರಲ್ಲಿ ನಡೆಯುವ ಉತ್ತಮ ಕ್ರೀಡೆ ಅಂತ ಹೇಳ್ಬೋದು. ತುಂಬ ಖುಷಿ ಆಗ್ತದೆ. ಸೊ ಇಟ್ಸ್ ಓನ್ಲಿ ಇನ್ ಮ್ಯಾಂಗ್ಳೂರ್ ಅಲ್ಲ, ಸೊ ಅದಕ್ಕೋಸ್ಕರ ತುಂಬ ಖುಷಿ ಆಗ್ತದೆ ಮ್ಯಾಂಗ್ಳೂರು ಟ್ರೆಡಿಷನನ್ನು ಪೋರ್ಟ್ರೇ ಮಾಡಲಿಕ್ಕೆ. ಸೊ ನಾವೀಗ ರೀಚ್ ಆಗಿದ್ದೇವೆ. ಈಗ ನನ್ನ ಹಸ್ಬೆಂಡ್ ಕಸಿನ್ ತುಂಬ ಎಕ್ಸೈಟೆಡ್ ಆಗಿದ್ದಾನೆ, ಯಾಕೆಂದರೆ ಫಸ್ಟ್ ಟೈಮ್ ಅವನು ನೋಡ್ತಾ ಇದ್ದಾನೆ ಈ ಒಂದು ಕಂಬಳವನ್ನು. ಸೊ ನಾನು ಸೆಕೆಂಡ್ ಟೈಮ್, ಬಟ್ ಸ್ಟಿಲ್ ಇವನ್ ಐ ಆಮ್ ಎಕ್ಸೈಟೆಡ್. ಸೊ ಬನ್ನಿ ಈಗ ನೋಡುವ. ಯಾರಿಗೆಲ್ಲ ನೋಡಲಿಕ್ಕೆ ಚಾನ್ಸ್ ಸಿಗಲಿಲ್ಲ, ಸೊ ನೆಕ್ಸ್ಟ್ ಟೈಮ್ ಸಂಕುಪೂಜಾ ದೇವಪೂಜಾ ಅವರು ಆರ್ಗನೈಸ್ ಮಾಡುವಾಗ, ತಿರುವೇಲ್ ಗುತ್ತಲ್ಲಿ ಇದು ಕಂಬಳನ್ನು ಆರ್ಗನೈಸ್ ಮಾಡುವಾಗ ಪ್ಲೀಸ್ ಬನ್ನಿ, ಹಾಗೂ ಈ ಕ್ರೀಡೆಯನ್ನು ನೋಡಿ ನೀವು ತುಂಬ ಎಂಜಾಯ್ ಮಾಡಿ, ಯಾಕೆಂದರೆ ತುಂಬ ಖುಷಿ ಆಗ್ತದೆ ನೋಡುವಾಗ. ತುಳುನಾಡದ ಜನಗಳು ಮತ್ತೊಂದು ಅಂಚಾದ ತುಳುನಾಡದ ಕಲಾ ವೈಭವ ಪಂಡದ ಅಲ್ಲ ತಪ್ಪ ಬಂದು ತುಳುನಾಡದ ಕ್ರೀಡೋತ್ಸವ ಪಂಡದ ಅಲ್ಲ ತಪ್ಪ ಬಂದು ಈ ಜಾಗೆಡೆ ಈ ಒಂದು ಕ್ರೀಡೋತ್ಸವ ಮಲ್ಪನ ಮುಖಾಂತರ ತಿರುವಾಯಿದ ಈ ಒಂದು ಪ್ರದೇಶರು ಅವರಿಗಿಂತ ತುಂಬ ಎಕ್ಸೈಟೆಡ್ ನಾವಿದ್ದೇವೆ. ಓಡುವಾಗ ಅವರು ಓಡುವಾಗ ತುಂಬ ಅಂದರೆ ಖುಷಿ ಆಗ್ತದೆ. ಫಸ್ಟ್ ಆಫ್ ಆಲ್ ನಮಗೆ ಇಲ್ಲಿಂದ ಅಲ್ಲಿ ಓಡಲಿಕ್ಕೆ ಆಗೋದಿಲ್ಲ, ಬಟ್ ದೇ ವಿಲ್ ಜಸ್ಟ್ ರನ್ ವಿದಿನ್ 13 seconds 15 seconds. ಸೊ ಇಟ್ ಈಸ್ ಸಮಥಿಂಗ್ ದಟ್ ಈಸ್ ರಿಯಲಿ ವೆರಿ ನೈಸ್. ನಾವು ಪ್ಲ್ಯಾನ್ ಮಾಡಿದ್ದೇವೆ ಎವ್ರಿ ಆ್ಯಂಗಲಲ್ಲಿ ಹೋಗಿ ನಾವು ಕೂತ್ಕೊಂಡು ನೋಡಿ ಎಂಜಾಯ್ ಮಾಡ್ತೇವೆ ಅಂತ. ಅದಕ್ಕೆ ನಾವು ಈಗ ಸ್ಟಾರ್ಟಿಂಗ್ ಪಾಯಿಂಟ್ ಕಡೆ ಹೋಗ್ತಿದ್ದೇವೆ. ಅಲ್ಲಿ ಅಂದರೆ ಕೆಲವು ಸತಿ ನಾವು ಎಂಡ್ ಪಾಯಿಂಟಲ್ಲಿ ಕೂತ್ಕೊಳ್ಳುವಾಗ ನಮಗೆ ಗೊತ್ತಾಗೋದಿಲ್ಲ ಯಾಕೆ ಅಷ್ಟು ಲೇಟ್, ಯಾಕೆ ಅವರು ಸ್ಟಾರ್ಟ್ ಮಾಡೋದಿಲ್ಲ ಅಂತ. ಅದಕ್ಕೋಸ್ಕರ ಫಸ್ಟ್ ಅಲ್ಲಿ ಹೋಗಿ ನೋಡಿ ಮತ್ತೆ ಬೇರೆ ಬೇರೆ ಕಡೆ ಹೋಗಿ ಎಂಜಾಯ್ ಮಾಡುವಂತ ನಾವು ಪ್ಲ್ಯಾನ್ ಮಾಡಿದ್ದೇವೆ. ಸೊ ಬನ್ನಿ ಈಗ ಬೇಗ ನಾವು ಹೋಗಿ ಅಲ್ಲಿ ನೋಡುವ. ವಿಶೇಷವಾದ ನಿರಂತರವಾದ ನಮ್ಮೊಟ್ಟಿಗೆ ಸಹಕಾರ ಕೊಡಬೇಕು. ಸೊ ತುಂಬ ಸತಿ ಬೇಜಾರಾಗ್ತದೆ ನೋಡುವಾಗ, ಬಟ್ ದೆನ್ ಎಕ್ಸೈಟೆಡ್ ಕೂಡ ಆಗ್ತದೆ. ಸೊ ನಾವು ಈ ಸೈಡು ನೋಡ್ತಾ ಇರುವಾಗ ಆ ಕಡೆಯಿಂದ ಅವರು ಓಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇದೊಂದು ಪ್ರೈಸ್ ಉಂಟು, ಏನು ಗೊತ್ತಿಲ್ಲ ಸರ್, ಅದು ನೀರು ಉಂಟಲ್ಲ, ಅದು ನೀರಲ್ಲೇ 6.5 7.5 ಅದು ಬ್ಯಾನರ್ ಹಾಕಿದಾರಲ್ಲ, ಅಲ್ಲಿ ಮುಟ್ಟಿದ್ರೆ ಅದೊಂದು ಪ್ರೈಸ್ ಸಿಗ್ತದೆ ಅದಕ್ಕೆ ಸಹ. ಸೊ ಇಟ್ ಈಸ್ ಸಮಥಿಂಗ್ ದಟ್ ಈಸ್ ಸಮಥಿಂಗ್ ಡಿಫ್ರೆಂಟ್ ಇನ್ ದಿಸ್ ಪರ್ಟಿಕ್ಯುಲರ್ ಕ್ರೀಡೆ ಅಂತ ಹೇಳ್ಬೋದು.
ಮುಂದಂಗೀರ್ಲು ಬರೋದೆ ದಳವಾಡಿ ಬಂದಿಂದೆ ಕೇಶವ ನೋಡಿನ ಶಂಕರಕಣಪ್ಪ ಇದು ಸರಿ 1 ಮಿನಿಟ್ 1 ಮಿನಿಟ್ ಇರುತ್ತಲೇ ಸೊ ಇದರಲ್ಲಿ ಜೂನಿಯರ್ ಕ್ಯಾಟಗರಿ ಹಾಗೂ ಸೀನಿಯರ್ ಕ್ಯಾಟಗರಿ ಕೂಡ ಡಿವಿಷನ್ ಉಂಟು. ಸೊ ಇದೆಲ್ಲ ಜೂನಿಯರ್ ಕ್ಯಾಟಗರಿ ಅಂತ ಗೊತ್ತಾಯಿತು, ಬಟ್ ಸೀನಿಯರ್ ಕ್ಯಾಟಗರಿ ಸ್ಟಾರ್ಟ್ ಆಗುವಾಗ ತುಂಬ ಲೇಟ್ ಆಗ್ತದೆ, 12 ಆ ಕಡೆ ಆ ಟೈಮಲ್ಲಿ ಆಗ್ತದೆ, ಬಟ್ ಆಗೋದಿಲ್ಲ ನಿಲ್ಲಲಿಕ್ಕೆ. ಸೊ ನಮಗೆ ಬಟ್ ಇಟ್ಸ್ ಓಕೆ, ಬಟ್ ಇದೆಲ್ಲ ನೋಡುವಾಗ ಖುಷಿ ಆಗ್ತದೆ. ಅಭಿಷೇಕ್ ರಾಜೇಶ್ ಶೆಟ್ಟಿ ಕಾರ್ಗಿಲ್ ಸಂಘಟನೆ ಆರಾಧ್ಯ ಡೆವಲಪರ್ಸ್ ಸಂಸ್ಥಾಪಕ ಶಾಲಾ ಮಾನವೀಯ ವೇದಿಕೆ ನೋಡಲು ಅಂಚನೆ ನಮ್ಮೊಂದಿಗೆ ಎಸ್ಕಾಂ ಚಿತ್ರ ರಾಜೇಶ್ पूरा जूनियर्स ಬೆಳ್ಳಿಗೆ ಪಲ್ಲ ಸಕಡೆ ಇದೆ ಪೂರ ಸೀನಿಯರ್ಸ್ ಅಂಚೆ ಮೆಲ್ಟ ಒಡ್ಲೊಡ್ಲದ ಒಂದು ಗಿರೀಶ್ ಅವರ ಪ್ರಧಾನ ಕಾರ್ಯದರ್ಶಿಗಳು ಡಾಕ್ಟರ್ ಆರ್ ಕೆ ಶೆಟ್ಟಿ ಮುಖ್ಯಸ್ಥರು ಗಣೇಶ್ ಕಲ್ಲಿಗೆ ಅಧ್ಯಕ್ಷರು ಸೇವಾ ಸಮಿತಿ ಉಮಾಪುರಿ ದೇವಸ್ಥಾನ ಅಂಚನೆ ಗಣೇಶ್
ನಾವು ಆವಾಗದಿಂದ ವೆಯ್ಟ್ ಮಾಡ್ತಾ ಇದ್ದೇವೆ ಇದು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ. ಬಟ್ ದೆನ್ ತುಂಬ ಲೇಟ್ ಆಗ್ತಾ ಇತ್ತು. ಕೆಲಸಕ್ಕೆ ಇದು ವೆಯ್ಟ್ ಮಾಡುವಾಗ ತುಂಬ ಬೋರ್ ಆಗ್ತಿದೆ. ಬಟ್ ದೆನ್ ವಿ ಆರ್ ಹ್ಯಾವಿಂಗ್ ಫನ್, ಗಮ್ಮತ್ತಾಗ್ತಾಯಿತ್ತು. ಯಾಕೆಂದರೆ ಕಿಯಾನ್ ಮಾತಾಡ್ತಾ ಇದ್ದ, ನಮ್ಮ ಕಸಿನ್ಸ್ ಎಲ್ಲ ಇದ್ದರು. ಸೊ ದೆನ್ ಟೈಮ್ ಪಾಸ್ ಆಯಿತು. ಬಟ್ ಹೋಪಿಂಗ್, ಯಾಕೆಂದರೆ ಇದೆರಡು ಬುಲ್ಸ್ ಉಂಟಲ್ಲ ವಫೆಲ್ ಅಂತ ಹೇಳ್ತೇವೆ, ಅದು ತುಂಬ ಅಗ್ರೆಸಿವ್ ಆಗಿತ್ತು. ಅವರು ಅದಕ್ಕೆ ಲೇಟ್ ಆಗ್ತದೆ ಅಂತ ಎನಿಸ್ತದೆ. ಬಟ್ ನನಗೆ ಕೆಲವು ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಗೊತ್ತಿಲ್ಲ. ಬಟ್ ಸ್ಟಿಲ್ ಏನಾದರೂ ನಾನು ರಾಂಗ್ ಹೇಳಿದರೆ ನನ್ನನ್ನು ಕ್ಷಮಿಸಿ. ಬಟ್ ದೆನ್ ಲೆಟ್ಸ್ ಹೋಪ್ ಬೇಗ ಒಂದು ಸ್ಟಾರ್ಟ್ ಆಗಲಿ. ಯಾಕೆಂದರೆ ವೇಟ್ ಮಾಡಿ ಮಾಡಿ ಸಾಕಾಯಿತು ಇವತ್ತು. ಸುರೇಶ್ ಈಗ ಸ್ಟಾರ್ಟ್ ಆಗ್ಬೋದು. ಅವ್ರು ಈಗ ಇವರೆಲ್ಲ ಸೆಟ್ ಆಗಿದ್ದಾರೆ. ಹೋಗ್ಬೋದು ಬೇಗ ಸ್ಟಾರ್ಟ್ ಆಯಿತು. ಅಲ್ಲೇ ಬಿದ್ದವರು ಹೌದು, ಅದೆರಡು ಓಡೋಯ್ತು. ಬಟ್ ಇಟ್ಸ್ ಓಕೆ, ಕ್ರೀಡೆಯಲ್ಲಿ ಇದೆಲ್ಲ ಆಗ್ತದೆ. ಬಟ್ ದೆನ್ ಹೋಪಿಂಗ್ ಫಾರ್ ದ ಬೆಸ್ಟ್ ದಟ್ ಹಿ ವಿಲ್ ರಿಟರ್ನ್ ವಿತ್ ದ ನೆಕ್ಸ್ಟ್ ರೌಂಡ್. ಈಗ ನಾವು ಸ್ಟಿಲ್ ಸ್ಟಾರ್ಟಿಂಗ್ ಪಾಯಿಂಟ್ ಕಡೆ ಬಂದಿದ್ದೇವೆ. ಇಲ್ಲಿ ತುಂಬ ನೋಡ್ತಾ ಇದ್ದೀರಲ್ಲ, ಬೇರೆ ಕಡೆಯಿಂದ ಬಂದಿದ್ದಾರೆ. ಚಿಕ್ಕಲ್ಪುಂಜೆ, ಬಾಗೂರು ಮತ್ತು ನಿಜಾರ ಕಡೆಯಿಂದ ತುಂಬ ಜನ ಇಲ್ಲಿ ಬರ್ತಾರೆ. ಮಾಡಲಿದೆ. ಬಟ್ ಇಲ್ಲಿ ತುಂಬ ರಶ್ ಉಂಟು. ಅದಕ್ಕೋಸ್ಕರ ಕಷ್ಟ ಆಯಿತು ವಿಡಿಯೋ ತೆಗಿಲಿಕ್ಕೆ. ಇದು ಫೆಬ್ರವರಿ 25 ಹಾಗೂ 22 ಕೂಡ ಉಂಟು. ಸೊ ನೆಕ್ಸ್ಟ್ ಯೂಟ್ಯೂಬ್ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇರ್ತೇನೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಹಾಗೂ ಸಪೋರ್ಟ್ ಮಾಡಿ ಇದು ನಾವು ಈಗ ಆಪೋಸಿಟ್ ಸೈಡಿಗೆ ಬಂದಿದ್ದೇವೆ. ಸೊ ಇಲ್ಲಿ ಇನ್ನೂ ತುಂಬ ಬಫೆಲ್ಲೋಸ್ ಇಲ್ಲಿ ತುಂಬ ಇವೆ. ನೋಡ್ತಿದ್ದೀರಲ್ಲ, ಕಾಣ್ತಾ ಉಂಟಲ್ಲ. ಸೊ ಬೇರೆ ಬೇರೆ ಕಡೆಯಿಂದ ಅವರು ಬಂದಿದ್ದಾರೆ. ಕೆಲಸದಿ ಖುಷಿ ಆಗ್ತದೆ ನೋಡುವಾಗ, ಭಯ ಕೂಡ ಆಗ್ತದೆ. ಯಾಕೆಂದರೆ ಒಂದೇ ಸರ್ತಿ ಬಿದ್ದರೆ ಮೈ ಮೇಲೆ ಅಂತ. ಬಟ್ ದೆನ್ ತುಂಬ ಜನ ಇಲ್ಲಿದ್ದರು. ಸೊ ಇಟ್ಸ್ ನಥಿಂಗ್ ಟು ಗೆಟ್ ಸ್ಕೇರ್ಡ್. ಸೊ ಇದು ಆಪೋಸಿಟ್ ಸೈಡಲ್ಲಿ. ಇಲ್ಲಿ ಫಸ್ಟಿಗೆ ತುಂಬ ಜನ ಇರಲಿಲ್ಲ. ಬಟ್ ದೆನ್ ಮತ್ತೆ ಮತ್ತೆ ತುಂಬ ಜನ ಬರ್ತಾರೆ. ಯಾಕೆಂದರೆ ನೈಟ್ ಟೈಮಿಗೆ ಒಳ್ಳೆದಾಗ್ತದೆ ನೋಡಲಿಕ್ಕೆ. ಸೊ ವಿ ಆರ್ ರೈಟ್ ಇನ್ ದಿ ಆಪೋಸಿಟ್ ಸೈಡ್. ನನ್ನ ಹಸ್ಬೆಂಡ್ ಬೇರೆ ಕಡೆ ಹೋಗಿ ನಮ್ಮ ವೀಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡ್ತಾ ಇದ್ದಾರೆ. ಸೊ ನಾನು, ನನ್ನ ಮಗು, ನನ್ನ ಆಂಟಿ ಮತ್ತು ನನ್ನ ಹಸ್ಬೆಂಡ್, ನನ್ನ ಕಸಿನ್ ಎಲ್ಲ ಇಲ್ಲಿ ಇದ್ದಾರೆ.
ಈ ಕಡೆ ನಿಮಗೆ ಬೇಕಾದರೆ ಚರ್ಮುರಿ ಅಂಗಡಿ ಮಾತ್ರ ಉಂಟು, ಬೇರೆ ಯಾವ ಸ್ಟಾಲ್ಸ್ ಈ ಕಡೆ ಇಲ್ಲ. ಬಟ್ ನಾವೀಗ ಮುಂದ್ಗಡೆ ಹೋಗ್ತಾ ಇದ್ದೇವೆ. ಸೊ ಇಲ್ಲಿ ಚೇರ್ಸ್ ಎಲ್ಲ ಉಂಟು, ಇಲ್ಲಿ ಸ್ಟೇಜ್ ಕೂಡ ಹಾಕಿದ್ದಾರೆ. ಸ್ಟೇಜ್ ಕಡೆ ಸಹ ಹೋಗಿ ನೀವು ನೋಡ್ಬೋದು. ಬಟ್ ದೆನ್ ಈಗ ಈ ಮೇನ್ ಜಾಗದಲ್ಲಿ ಕೆಲವು ಸತಿ ಇದು ಓಡಿ ನಿಂತಿದ್ದೇವೆ ಸೈಡಲ್ಲಿ. ಹೋಪ್ ದಿ ಡೋಂಟ್ ಕಮ್ ದಿಸ್ ಸೈಡ್. ತುಂಬ ಭಯ ಆಯ್ತು. ನಾನು ಎನಿಸಿದೆ ಈ ಕಡೆ ಬರ್ತದೆ ಅಂತ. ಬಟ್ ದೆನ್ ಐ ಹೋಪ್ ನಥಿಂಗ್ ಹ್ಯಾಪೆಂಡ್. ಆ ಕಡೆಯಿಂದ ಈ ಕಡೆ ಬೇರೆ ಕಡೆ ಗೇಟ್ ಕಡೆ ಬಂದಿದೆ, ಯಾಕೆಂದರೆ ಇಟ್ಸ್ ನಾಟ್ ಸೇಫ್ ಓವರ್ ದೇರ್. ಇಲ್ಲಿ ನಿಲ್ಲುವಾಗ ಎಲ್ಲ ಗೊತ್ತಾಗ್ತದೆ, ಅಂದರೆ ಟೈಮಿಂಗ್ ಸರಿ ಕಾಣ್ತದೆ. ಮತ್ತು ಸೆನ್ಸರಲ್ಲಿ ಇಟ್ಟಿದ್ದಾರೆ, ಅಂದರೆ ಅದು ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಒಂದು ಸೆನ್ಸರ್ ಇಡ್ತಾರೆ. ಅದನ್ನು ಕ್ರಾಸ್ ಆದರೆ ಅದು ವ್ಯಾಲ್ಯೂ ಆಗೋದಿಲ್ಲ. ಅದಕ್ಕೋಸ್ಕರ ಇಲ್ಲಿ ನಿಂತರೆ ನಿಮಗೆ ಸರಿಯಾಗಿ ಕಾಣ್ತದೆ. ಸೊ ಖುಷಿ ಆಗ್ತದೆ. ಫುಲ್ ಸೀನಿಕ್ ಬ್ಯೂಟಿ ಅಂತ ಹೇಳ್ಬೋದು. ನೋಡಿ, ಆಸಮ್ ಸೂಪರ್ ಕಾಣ್ತಾ ಉಂಟು, ಖುಷಿ ಆಗ್ತದೆ. ಪ್ಲಸ್ ಅವರು ಎಷ್ಟು ಫಿಟ್ ಇರಬೇಕಲ್ಲ ನೋಡಿ. ಇವರಿದ್ದಾರಲ್ಲ, ದಿಸ್ ಇಸ್ ದ ಸೆಕೆಂಡ್ ಟೈಮ್ ಈಸ್ ರನ್ನಿಂಗ್. ಫಸ್ಟ್ ಟೈಮ್ ಅವ್ರು ಬಿದ್ದರಲ್ಲ, ಸೊ ಅವರೇ ಅವರು ಓಡುವ ಟೈಮ್ ಆ್ಯಕ್ಚುಲಿ ಇಟ್ ಇಸ್ ಜಸ್ಟ್ 13 seconds, 14, ಕೆಲವು ಸತಿ 12 seconds, ಕೆಲವು 9 secondsಲ್ಲಿ ಕೂಡ ಓಡ್ತಾರೆ ಅಂತ ಗೊತ್ತಾಯಿತು. ವೇಟಿಂಗ್ ಫಾರ್ ದ್ಯಾಟ್. ಬಟ್ ಅದು ತುಂಬ ಬೇಗ ಬರೋದಿಲ್ಲ. ಇಟ್ ವಿಲ್ ಬಿ ಲೇಟ್. ಸೊ ಈ ಕಡೆ ಎಲ್ಲ ನಾನೆಲ್ಲ ಕ್ಯಾಪ್ಚರ್ ಮಾಡಿದ್ದೇನೆ. ಸೊ ಆಲ್ ದ ಸೈಡ್ಸ್ ನೀವು ಹೋಗಿ ಎಂಜಾಯ್ ಮಾಡಿ, ಯಾಕೆಂದರೆ ಯು ವಿಲ್ ಗೆಟ್ ದಿ ಆ್ಯಕ್ಚುಲ್ ಫನ್. ಎಲ್ಲ ಕಡೆ ಹೋಗಿ ಎಲ್ಲ ಆ್ಯಂಗಲಲ್ಲಿ ನೋಡುವಾಗ ಕೆಲವು ಸತಿ ಮಿಸ್ ಆಗ್ತದೆ 1 or 2 runs. ಬಟ್ ಇಟ್ಸ್ ಓಕೆ. ಖುಷಿ ಅಂದರೆ ಖುಷಿ ಆಗ್ತದೆ. ನನಗೆ ಖುಷಿ ಆಯಿತು, ಯಾಕೆಂದರೆ ನಾವು ಎಲ್ಲ ಕಡೆಯಿಂದ ಹೋಗಿ ಆ್ಯಂಗಲ್ ಕಡೆ ಹೋಗಿ ನಾವು ಎಂಜಾಯ್ ಮಾಡಿದ್ದೇವೆ. ಸೊ ನೀವು ಕೂಡ ಹೋಗಿ, ನೀವು ಕೂಡ ಎಂಜಾಯ್ ಮಾಡಿ. ಕೆಲವು ಸತಿ ಬೇರೆ ಕಡೆ ಎಲ್ಲ ಕಂಬಳವರು ಆರ್ಗನೈಸ್ ಮಾಡ್ತಾ ಇರ್ತಾರೆ. ಸೊ ವೆನ್ ಯು ಹ್ಯಾವ್ ಟೈಮ್, ವೆನ್ ಯು ಹ್ಯಾವ್ ಫ್ರೀ ಟೈಮ್, ಹೋಗಿ ಈ ಕ್ರೀಡೆಯಲ್ಲಿ ಭಾಗವಹಿಸಿ. ಅಂದರೆ ಜಸ್ಟ್ ಹೋಗಿ ಆ್ಯಕ್ಟಿವ್ ಪಾರ್ಟಿಸಿಪೇಟ್ ಮಾಡಿ. ಇಲ್ಲಿ ನಿಮಗೆ ಹಸಿವಾದರೆ ಬೇರೆ ಸ್ಟಾಲ್ಸಲ್ಲಿದೆ. ಹೋಟೆಲ್ ಉಂಟು, ಇಲ್ಲಿ ಬೆಸ್ಟ್ ಚರ್ಮರಿ ಅಂಗಡಿ ಉಂಟು, ಪೊಟ್ಯಾಟೊ ಟ್ವಿಸ್ಟರ್ಸ್ ಉಂಟು, ಲೆಮನ್ ಸೋಡಾ ಉಂಟು, ಮತ್ತು ಲೇಸ್ ಚಾಟ್ ಉಂಟು, ಫ್ರೆಂಚ್ ಫ್ರೈಸ್ ಉಂಟು, ಮೋಮೋಸ್ ಉಂಟು, ಅದೆಲ್ಲ ಇಲ್ಲಿ ಉಂಟು. ಸೊ ನಿಮಗೆ ಹಸಿವಾದರೆ ಇಲ್ಲೆಲ್ಲವರು ಅರೇಂಜ್ ಮಾಡಿದ್ದಾರೆ. ಇಲ್ಲಿ ಸ್ವೀಟ್ ಶಾಪ್ಸ್ ಉಂಟು. ಇಲ್ಲಿ ಬೇರೆ ಏನಂದರೆ ಅದು ಸೀಡ್ಸ್ ಎಲ್ಲ ಉಂಟು, ಟಾಯ್ ಶಾಪ್ಸ್ ಉಂಟು, ಹಾಗೂ ಇಯರಿಂಗ್ಸ್ ಎಲ್ಲ ತುಂಬ ಒಳ್ಳೆಯದುಂಟು. ನೀವು ಚೆಕ್ ಮಾಡ್ಬೋದು. ಅಂದರೆ ವೆರೈಟಿ ಆದ ಇಯರಿಂಗ್ಸ್ ಇತ್ತು ಹುಡುಗಿಯರಿಗೆ. ಸೊ ಯು ಕ್ಯಾನ್ ಟ್ರೈ ದ್ಯಾಟ್. ಸೊ ನಾವೀಗ ನಮ್ಮದು ತಿಂದೆಲ್ಲ ಆಯಿತು. ದೆನ್ ನಾವು ವಿ ಆರ್ ಗೋಯಿಂಗ್ ಬ್ಯಾಕ್ ಹೋಮ್. ಮನೆಗೆ ಹೋಗುವಾಗ ಇಲ್ಲಿ ತುಂಬ ಜನರು ನಮ್ಮ ರಿಲೇಟಿವ್ಸ್ ಸಿಕ್ಕಿದ್ರು. ವಾಮಂಜೂರು ಕಡೆಯಿಂದ ತುಂಬ ಜನ ಬಂದಿದ್ದರು. ಸೊ ವಿ ಆಲ್ ಮೆಟ್ ದೆಮ್. ಈಗ ನಾವು ಮನೆಗೆ ಹೋಗುವ ಸಮಯ ಆಯಿತು. ಸೊ ಇಟ್ ಈಸ್ ಆಲ್ಮೋಸ್ಟ್ 10:30. ತುಂಬ ಜನರು ಇನ್ನೂ ಬರ್ತಾ ಇದ್ದಾರೆ. ಪಾರ್ಕಿಂಗ್ ಫೆಸಿಲಿಟೀಸ್ ಉಂಟು. ಸೊ ನೀವು ಕಾರೆಲ್ಲ ತರ್ಬೋದು. ಸೊ ಟಿಲ್ ದೆನ್ ಐ ಹೋಪ್ ಆಲ್ ಹ್ಯಾವ್ ಅ ಗ್ರೇಟ್ ಟೈಮ್. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಟು ಲೈಕ್, ಕಮೆಂಟ್ ಆ್ಯಂಡ್ ಶೇರ್ Delia's Lifestyle, and also subscribe my channel.